ಚಿಪ್ಪಿ ದಿನಕ್ಕೆ ಎಷ್ಟು ಸರಿ ಹೇಳ್ತಾಳೆ? ದಿಗ್ಮುಖ ರಾತ್ರಿ ಎಲ್ಲ ಅದೇ ಬಂದ ತಕ್ಷಣ ಅದೇ ನಮ್ಮ ಮಕ್ಕಳು ಆಟ ನೋಡಿ ಹೊಡಿಯೋದೇ ಒಂದು ಆಟ ಅಂತೆ. ನಮ್ಮ ಚೋಟಿ ಏನಿಲ್ಲ ಬಾರ್ಸಿಟ್ಬಿಡ್ತಾನೆ. ಸಾಕು ಪಾಪ ಅಣ್ಣ. ಅಷ್ಟರಲ್ಲಿ ಮತ್ತೆ ನಮ್ಮ ಚಿಕ್ಕವ್ವ ರೈಮ್ಸ್ ಸ್ಟಾರ್ಟ್. ನಮ್ಮ ಚೋಟದ ಎಕ್ಸ್ಪ್ರೆಷನ್ ನೋಡಿ ಹೇಗಿದೆ ಅಂತ. ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ಹಾಸನ ಹೊರಡ್ತಾ ಇದ್ದೆ ದಿಢೀರಂತ. ಯಾಕೆ ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ನಾನು ಇವತ್ತು ಮೆಟ್ರೋದಲ್ಲಿ ಹೋಗ್ತಾ ಇದ್ದೀನಿ. ಫಸ್ಟ್ ಟೈಮ್ ನಾನು ಇವತ್ತು ವೀಕ್ ಡೇಸ್ ಆಗಿರೋದ್ರಿಂದ ನಮ್ಮನೆಯವರು ಮತ್ತು ನನ್ನ ಮಗಳು ಬರ್ತಾಯಿಲ್ಲ. ನಮ್ಮನೆಯವ್ರಿಗೆ ಆಫೀಸ್ ವರ್ಕ್ ಇದೆ, ಹಾಗೆ ನನ್ನ ಮಗಳಿಗೆ ಸ್ಕೂಲ್ ಇದೆ. ಸೊ ಹಾಗಾಗಿ ಅವ್ರನ್ನ ಇಬ್ಬರನ್ನ ಬಿಟ್ಟು ನಾನು ನನ್ನ ತಮ್ಮ ಹೊರಡ್ತಾ ಇದ್ದೀವಿ ಹಾಸನಿಗೆ. ಹಾಸನ ಹೋಗ್ತಾ ಇದ್ದೀನಿ ಅನ್ನೋದು ಒಂದು ಗೊತ್ತು, ತಮ್ಮನ ಜೊತೆ ಬಿಟ್ಟರೆ ಈಗ ಎಲ್ಲಿ ಹೋಗಬೇಕು, ಎಲ್ಲಿ ಹತ್ತಬೇಕು, ಎಲ್ಲಿ ಎಳಿಬೇಕು, ಈಗ ಯಾವುದ್ರಲ್ಲಿ ಹೋಗ್ತೀವಿ ಏನೂ ಗೊತ್ತಿಲ್ಲ. ಅವ್ನು ಮುಂದೆ ಹೋಗ್ತಿದ್ದೀನಿ, ಅವ್ನು ಹಿಂದೆ ನಾನು ಹೋಗ್ತಾ ಇದ್ದೀನಿ ಅಷ್ಟೇ. ನಾನು ಈ ಕಾರ್ಡಿಗೆ ಏನಂತಾರೆ ಅಂತ ನಂಗೆ ಗೊತ್ತಿಲ್ಲ. ಅಲ್ಲಿ ಈಸಿ ಲಿಂಕ್ ಕಾರ್ಡ್ ಅಂತ ಸಿಂಗಾಪುರಲ್ಲಿ ಹೇಳ್ತಿದ್ರು. ಆ ಕಾರ್ಡಿಗೆ ಇವಾಗ ಅವನು ರೀಚಾರ್ಜ್ ಮಾಡ್ಸೋಕ್ಕೆ ಅಂತ ಹೋಗ್ತಿದ್ದಾನೆ. ನನ್ನ ಹತ್ರ ಕಾರ್ಡ್ ಇಲ್ಲ, ಅವನ ಹತ್ರ 2 ಕಾರ್ಡ್ ಇದ್ದ. ಮತ್ತೆ ನಾನು ನಾಳೆ ರಿಟರ್ನ್ ಮತ್ತೆ ಬೆಂಗಳೂರು ಬರ್ತೀನಿ. ಹಾಗಾಗಿ ಇವತ್ತೇ ಫಸ್ಟ್ ನನ್ನ ಮಗಳನ್ನ ಅವ್ರ ಡ್ಯಾಡಿ ಜೊತೆ ಬಿಟ್ಟು ಬರ್ತಾ ಇದ್ದೀನಿ. ಬೆಳಗ್ಗೆ ಅವರೇ ಎಲ್ಲ ಸ್ಕೂಲಿಗೆ ಹೊರಡಿಸಿ ಕಳಿಸ್ಬೇಕು. ಹೇಗೆ ಮಾಡ್ತಾರೆ ಏನೋ ನನಗೆ ಗೊತ್ತಿಲ್ಲ. ನಾನು ಇದಕ್ಕೂ ಮುಂಚೆ ನಾನು ಮದುವೆ ಆಗಿ ಇಲ್ಲಿಗೆ 7 ವರ್ಷ ಆಯಿತು. ಅದಕ್ಕೂ ಮುಂಚೆ ನಾನು ಮದುವೆ ಆಗಿ 15 ಡೇಸ್ಗೆ ನಾನು ಅಬ್ರಾಡ್ಗೆ ಹೋದೆ, ಅಂದರೆ ಸಿಂಗಾಪುರ್ಗೆ. ಅಲ್ಲಿ ನಾನು ಜಾಸ್ತಿ ಮೆಟ್ರೋದಲ್ಲೇ ಮತ್ತು ಬಸ್ಸಲ್ಲೇ ಓಡಾಡ್ತಿದ್ದಿದ್ದು. ಮತ್ತು ನನಗೂ ಈಗ ನಾನು ಅಲ್ಲಿಂದ ಬಂದಿವತ್ತು ಒಂದು 3-4 ಇಯರ್ಸ್ ಆಯಿತು. ಈಗ ನನಗೆ ಅಭ್ಯಾಸ ಮರ್ತೋದಂಗೆ ಆಗ್ಬಿಟ್ಟಿದೆ ಸ್ವಲ್ಪ. ಹಾಗಾಗಿ ನನಗೆ ಎಲ್ಲಿ ಪಂಚ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ, ಮೇಲೆ ಕೆಳಗಂತ. ಹಾಗಾಗಿ ಕೇಳ್ತಾ ಇದ್ದೀನಿ ನನ್ನ ತಮ್ಮನ್ನ. ಇದ್ರ ಮೇಲೆ ಟ್ರೈನ್ ಬರೋ ಟೈಮು. ಹಾಗಾಗಿ ನನ್ನ ತಮ್ಮ ಓಡ್ತಿದ್ದಾನೆ, ಅವನ ಜೊತೆ ನಾನು ಕೂಡ ಓಡ್ತಾ ಇದ್ದೀನಿ. ಮತ್ತು ನಾವು ಕರೆಕ್ಟ್ ಟೈಮಿಗೆ ಬಂದಿದ್ದೀವಿ. ನಾವು ಬಂದು 5 ನಿಮಿಷಕ್ಕೇ ಟ್ರೈನ್ ಬಂತು. ನೋಡಿ ಇಲ್ಲಿ ಎಲ್ಲೋ ಮಾರ್ಕ್ ಕಾಣಿಸ್ತಿದೆಯಲ್ಲ, ಇದೇನಂದರೆ ಬರೋರಿಗೆ ಟ್ರೈನಿಂದ ಇಳಿಯೋರಿಗೆ ದಾರಿ ಮಾಡಿಕೊಟ್ಟು ನಾವು ಸೈಡಲ್ಲಿ ನಿಂತ್ಕೊಂಡು ಅವ್ರಿಗೆ ದಾರಿ ಮಾಡಿಕೊಟ್ಟು ಕೊನೆಗೆ ಅವ್ರು ಇಳಿದ ನಂತರ ನಾವು ಟ್ರೈನ್ ಹತ್ತಬೇಕು. ಆಚೆಯಿಂದ ಬರುತ್ತೋ ಈಚೆಯಿಂದ ಬರುತ್ತೋ ಟ್ರೈನ್ ಗೊತ್ತಿಲ್ಲ. ಅವನು ಹೇಳ್ಕೊಡ್ತಾ ಇದ್ದೆ. ನಾನು ಫಸ್ಟ್ ಟೈಮ್ ಅಲ್ವಾ, ಹಾಗಾಗಿ ನಾನು ನೋಡ್ಕೊತಾ ಇದ್ದೆ. ಮತ್ತು ಇಲ್ಲಿ ಇನ್ನೊಂದು ನಾನು ಗಮನಿಸಿದ್ದು ಏನಂದರೆ, ಇಲ್ಲಿ ಟ್ರೈನ್ ಬರುವಾಗ ಇಲ್ಲಿ ಗ್ಯಾಪ್ ಇದೆ ನೋಡಿ. ಮತ್ತು ಏನು ಅಂದರೆ ಸಿಂಗಾಪುರದಲ್ಲಿ ಈ ಥರ ಓಪನ್ ಇರಲಿಲ್ಲ. ನಮಗೆ ರೈಲ್ದು ಹಳಿಗಳೇ ಕಾಣಿಸ್ತಾ ಇರಲಿಲ್ಲ. ಅದು ಹೇಗೆ ಬರುತ್ತೆ ಹೇಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ. ಇಲ್ಲಿ ಸ್ವಲ್ಪ ಓಪನ್ ಆಗಿರೋದ್ರಿಂದ ನಾವು ಮಕ್ಕಳು ಮರಿ ಕರ್ಕೊಬಂದರೆ ಮೈಯೆಲ್ಲ ಕಣ್ಣಾಗಿರಬೇಕು, ತುಂಬ ಎಚ್ಚರಿಕೆಯಲ್ಲಿರಬೇಕು. ಮತ್ತು ಅಲ್ಲಿ ಹೇಗಿರ್ತಾಯಿತ್ತು ಅಂದರೆ, ಈಗ ಮಧ್ಯ ಗ್ಲಾಸ್ ಇರ್ತಾ ಇತ್ತು. ಈಗ ಹೇಗೆ ಟ್ರೈನಿಂದು ಡೋರ್ ಓಪನ್ ಆಗುತ್ತೆ ಆವಾಗ ಆ ಗ್ಲಾಸ್ ಓಪನ್ ಆಗೋದು, ಅಷ್ಟು ಬಿಟ್ಟರೆ ಮತ್ತೆ ಬರೋರಿಗೆ ಅನುಕೂಲ ಮಾಡಿಕೊಟ್ಟು ಆಮೇಲೆ ನಾವು ಹೋಗಬೇಕಾಗ್ತಿತ್ತು. ಮಕ್ಕಳು ಅದು ಮುಟ್ಟಕ್ಕೆ ಹೋಗ್ತಿರೋ ಅಥವಾ ಡೋರ್ ಯಾವುದು ಇದ್ಯಾವುದು ಏನೂ ಗೊತ್ತಾಗಲ್ಲ. ಸೊ ಈ ಜಾಗದಲ್ಲಿ ತುಂಬ ಕೇರ್ಫುಲ್ ಆಗಿರಬೇಕು. ನೋಡಿ ಇವಾಗ ಡೋರ್ ಓಪನ್ ಆಗುತ್ತೆ. ಇದಕ್ಕೂ ಮುಂಚೆ ಅಲ್ಲಿ ಗ್ಲಾಸ್ ಇರೋದು, ಗ್ಲಾಸ್ ಓಪನ್ ಆಗ್ತಾ ಇತ್ತು. ಒಂದು ಗಂಟೆಲಿ ಎಲ್ಲ ಪ್ಲಾನ್ ಆಗಿದ್ದು. ಸಡನ್ನಾಗಿ ಹೊರಟು ಬರಬೇಕಾಯಿತು. ಹಾಗಾಗಿ ನಾವು ಅರ್ರಾಬಿದಿ ಬಂದು ಸ್ವಲ್ಪ ಬಿಸಿಲಿತ್ತು. ಆಗ ಟ್ರೈನ್ ಒಳಗೆ ಬರ್ತಿದ್ದಾಗೆ ತಣ್ಣಗೆ ಆಗ್ತಾಯಿತ್ತು. ಮಾತ್ರ ತುಂಬ ಕ್ಲೀನ್ ಇತ್ತು. ಹಾಗಾಗಿ ತುಂಬ ಖುಷಿ ಆಗ್ತಾಯಿತ್ತು. ಯಾಕಂದರೆ ಮಾಡೋದು ದೊಡ್ಡ ವಿಷಯ ಅಲ್ಲ, ಅದನ್ನು ಉಳಿಸ್ಕೊ ಹೋಗೋದು ನಮ್ಮ ಕರ್ತವ್ಯ ಅಲ್ವಾ. ಹಾಗಾಗಿ ಅಷ್ಟೇ ಕ್ಲೀನಾಗಿ ಇಟ್ಕೊಂಡಿದ್ದಾರಲ್ಲ ಅಂತ ಖುಷಿ ಆಗ್ತಾಯಿತ್ತು. ಹಾಗೆ ನಾನು ನನ್ನ ತಮ್ಮ ಒಂದು 2-3 ಫೋಟೋ ತೆಕ್ಕೊಂಡು ಹಾಗೆ ಮಾತಾಡ್ಕೊಂಡು ಹೊರಟು. ಅಲ್ಲಿ ಸಿಂಗಾಪುರಲ್ಲಿ ತಮಿಳು ಜಾಸ್ತಿ ಇತ್ತು. ತಮಿಳು ಮತ್ತು ಅಲ್ಲಿ ಭಾಷೆ ಮಲೈ ಜಾಸ್ತಿ ಇರ್ತಾಯಿತ್ತು. ಪರ್ಪಲ್ 2 ಲೈನ್ ಇದೆಯಲ್ಲ, ಇದೇ ಥರ ಸಿಂಗಾಪುರಲ್ಲಿ 5 ಲೈನ್ಸ್ಗಳಿದ್ದು ಎಂಟೈರ್ ಸಿಂಗಾಪುರಿಗೆ ಕನೆಕ್ಟ್ ಆಗ್ತಾಯಿತ್ತು. ಹಾಗಾಗಿ ಮತ್ತು ಅಲ್ಲಿ ಟ್ರೈನಲ್ಲಿ ಬಸ್ಸಲ್ಲಿ ಅನುಕೂಲ ಹೇಗಿತ್ತು ಅಂಗವಿಕಲರಿಗೆ ಅಂದರೆ, ಅವರಿಗೆ ಹತ್ತಕ್ಕೆ ಇಳಿಯೋಕ್ಕೆ ಯಾವುದೇ ರೀತಿ ಕಷ್ಟ ಆಗ್ತಾ ಇರಲಿಲ್ಲ. ಅಲ್ಲಿ ಡ್ರೈವರು ಬಸ್ಸಲ್ಲಿದ್ದರೂ ಕೂಡ ಡ್ರೈವರು ಬಂದು ಅವ್ರನ್ನ ಹತ್ತೋದು ಇಳಿಸೋದು ಕಳಿಸೋದು ಎಲ್ಲ ಮಾಡ್ತಾರೆ ಅಲ್ಲಿ. ಇಲ್ಲಿ ನೋಡಿ ಹೇಗೆ ಇಂದಿರಾನಗರ ಬರ್ಕೊಂಡಿದೆ. ಅಲ್ಲಿ ಹಾಗೆ ಬುಗ್ಗಿಸ್ ಮತ್ತು ಚೈನಾ ಟೌನ್, ತೊಪಾಯ, ಲಿಟಲ್ ಇಂಡಿಯಾ ಅಂತ ಬರ್ಕೊಳ್ಳೋದು ಈಗೆಲ್ಲ ನೆನಪಾಗ್ತಾ ಇದೆ. ಹಾಗಾಗಿ ಸುಮ್ಮನೆ ನೆನಪಾಗ್ತಾ ಇದೆಯಲ್ಲ, ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ನಾನು ಅಲ್ಲಿ ಟ್ರೈನ್ ಬಿಟ್ಟಿದ ತಕ್ಷಣ ನಾನು ಇಲ್ಲೇ ಹತ್ತುತ್ತಾ ಇರೋದ್ರಿಂದ ಸಡನ್ನಾಗಿ ಇಲ್ಲಿ ಹತ್ತಿದ ತಕ್ಷಣ ಅದು ನೆನಪಾಯಿತು. ಹಾಗಾಗೆಲ್ಲ ನನಗೆ ನೆನಪಿಗೆ ಬರ್ತಾ ಇದೆ. ಮತ್ತು ಅದು ತುಂಬ ಕ್ಲೀನ್ ಸಿಟಿ. ಅಲ್ಲಿ ಅಷ್ಟೇ ಕ್ಲೀನಾಗಿ ಇಲ್ಲೂ ಕೂಡ ಇದೆಯಲ್ಲ, ಅದು ನೋಡಿ ನಂಗೆ ತುಂಬ ಖುಷಿ ಆಯಿತು. ಇಲ್ಲಿ ನಾನು ಮೆಟ್ರೋ ಸ್ಟೇಷನ್ಗೆ ಬಂದಿದ್ದ ತಕ್ಷಣ ಒಂದು ಕಸ ಕಡ್ಡಿ ಏನೂ ಕಾಣಿಸ್ಲಿಲ್ಲ ನನಗೆ, ಅಷ್ಟು ನೀಟಾಗಿತ್ತು. ಹಾಗಾಗಿ ಅದೇ ಥರ ಡೆವಲಪ್ ಆಗ್ತಾಯಿದೆಯಲ್ಲ ಅಂತ ಖುಷಿ ಆಗ್ತಾಯಿದೆ ಅಷ್ಟೇ ನನಗೆ. ನೋಡಿ ಆ್ಯಕ್ಚುಲಿ ಈಗ ನಾವು ಯಾವ ಜಾಗಕ್ಕೆ ಹೋಗ್ತಾಯಿದ್ದೀನಿ ಅಂತ ನನಗಂತೂ ಗೊತ್ತಿಲ್ಲ. ನೋಡಿ ರೈಲ್ವೆ ಸ್ಟೇಷನ್ ಎಷ್ಟು ದೊಡ್ಡದಿದೆ ಅಲ್ವಾ. ನಾನಿದೆ ಫಸ್ಟ್ ಟೈಮ್ ಅಲ್ವಾ ನೋಡ್ತಾ ಇರೋದು. ಹಾಗಾಗಿ ಮಾಮೂಲಿ ಟ್ರೈನಲ್ಲ, ಈಗ ಬಸ್ಸಿಗೆ ಹೋಗ್ತಾ ಇರೋದು. ಮಾಮೂಲಿ ಟ್ರೈನ್ಗಾದ್ರೆ ಇನ್ನೊಂದು ಸ್ಟಾಪ್ ಮುಂದೆ ಹೋಗಿದ್ರೆ ಬಸ್ಸಿಗೆ ಹೋಗೋದಾ?
ಅಲ್ಲಲ್ಲೇ ನೋಡಿ ಯೆಲ್ಲೋ ಕಲರ್ ರೂಟ್ ಕೊಟ್ಟಿದ್ದಾರಲ್ವ, ಇದು ಯಾಕೆ ಅಂದರೆ ಏನು ಅಂದರೆ ಈಗ ಕಣ್ಣು ಕಾಣ್ದಲ್ಲೇ ಇರೋರು ಬರ್ತಾರಲ್ಲ, ಸೊ ಅವರಿಗೆ ಅನುಕೂಲ ಆಗಲಿ ಅಂತ ಒಂದು ಸುಳಿವು ಥರ ಇದು ಕೊಟ್ಟಿರ್ತಾರೆ. ಕೋಲಲ್ಲಿ ಅಥವಾ ಏನಾದರೂ ಟಚ್ ಮಾಡ್ಕೊಂಡು ಹೋಗ್ತಾರಲ್ಲ, ಹಾಗಾಗಿ ಎಲ್ಲಿ ಬರೋದು ಎಲ್ಲಿ ಹೋಗೋದು ಅಂತ ಅವ್ರಿಗೆ ಅನುಕೂಲ ಆಗಲಿ ಅಂತ ರೂಟ್ ಹಾಕಿರ್ತಾರೆ. ನೋಡಿ ಇವಾಗ ನಾವು ಬಸ್ ಸ್ಟಾಪ್ ಹತ್ರ ಬಂದು ಹುಬ್ಳಿ ಧಾರವಾಡ ಬಸ್ ಸ್ಟ್ಯಾಂಡ್ ಆ ಕಡೆ ಸೈಡ್ ಅವು ಹುಬ್ಳಿ ಧಾರವಾಡ ನಾರ್ತ್ ಕರ್ನಾಟಕದವು. ಈ ಕಡೆ ಸೈಡ್ ಇದು ಹಾಸನ ಬಸ್ ಸ್ಟ್ಯಾಂಡ್. ಬಟ್ ನಾವು ಯಾವ ಕಡೆ ಬಂದರೂ ಗೊತ್ತಾಗಬೇಕಾ ನಮಗೆ? ಎಕ್ಸಿಟ್ ಆಯ್ತು ಅಂತಂದ್ರೆ ಈ ಕಡೆ ಸೈಡ್ ಅಲ್ಲ, ಈ ಕಡೆ ಬಸ್ ಸ್ಟ್ಯಾಂಡ್ ಕಡೆಗೆ ಅಂತ ಮೇಲ್ಗಡೆ ನೋಡ್ಕೊಂಡ್ರೆ ನೋಡಿ ನಮ್ಮ ಹಾಸನ ಬಸ್ ಸ್ಟ್ಯಾಂಡ್ ಅಂದಂಗೆ ಅನ್ನಿಸ್ತಾ ಇದೆ ನನಗೆ. ಯಾಕಂದರೆ ನಾವು ಈಗ ಹಾಸನಕ್ಕೆ ಹೋಗೋದ್ರಿಂದ ಅಲ್ಲಿ ಹಾಸನದ ಬಸ್ಗಳೇ ನಿಂತಿರ್ತದೆ, ಸೊ ಹಾಗಾಗಿ ಹಾಸನದೇ ಫೀಲ್ ಆಗ್ತಾಯಿದೆ ನನಗೆ. ನನ್ನ ತಮ್ಮ ಸ್ವಲ್ಪ ತಿಂಡಿ ಪೋತ, ಅವನು ಅವಾಗ ಬಾಯಿ ಆಡಿಸ್ತಾನೆ ಇರಬೇಕು ಅರ್ಧ ಗಂಟೆಗೆ ಒಂದ್ಸರಿ. ಹಾಗಾಗಿ ಅವನು ಬಟ್ಟೆ ಬರೆ ತುಂಬ್ಕೊಳ್ತಾನೋ ಇಲ್ಲೋ ಗೊತ್ತಿಲ್ಲ, ಎಲ್ಲಾದರೂ ಹೋಗುವಾಗ ತಿನ್ನಕ್ಕೆ ಮಾತ್ರ ಅವನಿಗೆ ಇರಲೇಬೇಕು. ಹಾಗಾಗಿ ಏನೇನು ಬೇಕು ಚಿಪ್ಸು ಲೇಸು ಮತ್ಕೊಂಡು ಹೋದು ಬಸ್ಸಿಗೆ. ಈಗ ಬಸ್ ಹತ್ರ ಈಗ ಜಸ್ಟ್ ನಾನ್ ಸ್ಟಾಪ್ ಬಸ್ ಹೋಗ್ಬಿಡ್ತಂತೆ ಹಾಸನ್ಗೆ. ನಾವು ಅಲ್ಲಿ ಏನಾದರೂ ತಿನ್ನಕ್ಕೆ ತಗೊಳ್ದಲ್ಲೇ ಹೋಗಿ ಆ ಟೈಮಲ್ಲಿ ನಾವು ಬಸ್ ಹತ್ರ ಬಂದಿದ್ರೆ ಡೈರೆಕ್ಟ್ ಅದಕ್ಕೆ ಹೋಗ್ಬೋದಿತ್ತು. ಹಾಗಾಗಿ ಬನ್ನಿ ಇದಕ್ಕೆ ಹತ್ಕೊಳ್ಳಿ ಅಂತ ಹೇಳ್ತಿದ್ರು. ಲೇಟ್ ಆಗುತ್ತಾ ಅಂತ ಕೇಳ್ತಿದ್ದು, ಇಲ್ಲ ನಿಮ್ಗಿಂತ ಅರ್ಜೆಂಟಲ್ಲಿ ನಾವಿದ್ದೀವಿ ಹತ್ತಿ ಸರ್ ಅಂತ ಹೇಳಿದರು. ಹಾಗಾಗಿ ಹತ್ತಿದ್ದು ನಾವು. ನೋಡಿ ಬಸ್ಸು ಫುಲ್ ಖಾಲಿ ಇದೆ, ಯಾರೂ ಇಲ್ಲ, ನಾವೇ ಫಸ್ಟ್ ಹತ್ತಾ ಇರೋದು. ಹಾಗಾಗಿ ಹೋಗಿ ಮುಂದೆ ಹೋಗಿ ಕೂತ್ಕೊಂಡು ನಾವು ಕ್ಲೀನಾಗಿ ಎಲ್ಲ ಕಾಣೋ ಥರ ಹೋಗಿ ಕೂತ್ಕೊಳ್ತಿದ್ದಾಗೆ ನನ್ನ ತಮ್ಮಂಗೆ ಇನ್ನೇನು ಅಶು ಸ್ಟಾರ್ಟ್. ಹಾಗಾಗಿ ಕ್ಯಾಶ್ ಅದು ಇದು ತೊಗೊಬಂದಿದ್ದೆ ನಾನು ತಿನ್ಕೊಂಡು ಕೂತ್ಕೊಂಡು. ಅಷ್ಟರೊಳಗೆ ಡ್ರೈವರ್ ಬಂದರು. ನೋಡಿ ಈ ಬಸ್ಸೆಲ್ಲ ಈ ಪಾಸ್ ಆಗೋದೆಲ್ಲ ನೋಡಿದ್ರೆ ನಾನು ಏರ್ಪೋರ್ಟಲ್ಲಿದ್ದೀನಿ, ಬಟ್ ಫ್ಲೈಟ್ ಎಲ್ಲ ಆಡ್ತಾ ಇದೆ ಅನ್ನಿಸ್ತಿದ್ದೆ ನನಗೆ. ಹಾಗೆ ತಿನ್ಕೊಂಡು ಆಚೆ ಈಚೆ ನೋಡ್ತಾ ಕೂತಿದ್ದ. ಆಚೆ ಈಚೆ ನಾವು ನೋಡ್ತಾ ಗಮನಿಸುವಾಗ ಎಲ್ಲ ಥರದವರು ಪಾಸ್ ಆಗ್ತಾ ಇರ್ತಾರೆ. ಪಾಪ ಅವ್ರವ್ರ ಕಷ್ಟಗಳು ಏನಿರುತ್ತೋ ಏನೋ ನೋಡಿ, ನಾವು ನಮ್ಮದೇ ಸಮಸ್ಯೆ ಅಂತೀವಿ, ಪಾಪ ಅವ್ರುಗಳಿಗೆ ಅವ್ರವ್ರದ್ದು ಸಮಸ್ಯೆ ಇರುತ್ತೆ. ನೋಡಿ ನಾವು ತುಂಬ ಸರಿ ನಾನು ಬೆಂಗಳೂರು ಟು ಹಾಸನ ಹೋಗ್ತಾನೇ ಇರ್ತೀನಿ ಯಾವಾಗ್ಲೂ. ಬಟ್ ಅವಾಗ ಕಾರಲ್ಲೇ ಹೋಗ್ತಾ ಇದ್ದೆ. ಮುಂದೆ ಒಂದು ವೆಹಿಕಲ್ ಕಾಣಿಸೋದು, ಪಕ್ಕದಲ್ಲಿ ಒಂದು ವೆಹಿಕಲ್ ಕಾಣಿಸೋದು. ಬಟ್ ಇಲ್ಲಿ ಕೂತ್ಕೊಂಡ್ರೆ ನೋಡಿ ಬಸ್ ಅಷ್ಟೇ ಬೆಂಗಳೂರು ಟ್ರಾಫಿಕ್ಕೇ ಕಾಣಿಸ್ತಾ ಇದೆ. ಯಾಕಂದರೆ ಈ ಕಾರಲ್ಲಿ ಕೂತ್ಕೊಂಡ್ರೆ ನನಗೆ ನಿಜವಾಗ್ಲೂ ನಾನು ಕಾರಲ್ಲಿ ಅಷ್ಟು ಫ್ರೀಯಾಗಿ ಕೂತ್ಕೊಳ್ಳಲ್ಲ. ಯಾಕಂದರೆ ಮಗಳು ಬೇರೆ ಇರುತ್ತಲ್ಲ. ಇಷ್ಟು ನಾನು ಸ್ವಲ್ಪ ದಿನ ಮುಂಚೆ ಇಲ್ಲ ನನ್ನ ಮಗಳು ಮುಂದೆ ಕೂರಿಸ್ತಾ ಇದ್ದೆ. ಯಾಕಂದರೆ ಮಕ್ಕಳು ಹಿಂದೆ ಕೂರಿಸ್ಕೊಂಡ್ರೆ ಅವ್ರು ಕಿಟಕಿ ತೆಗೆದು ಗ್ಲಾಸ್ ತೆಗೆದು ಡೋರ್ ತೆಗೆದು ಏನು ಮಾಡ್ತಾವೆ ಗೊತ್ತಾಗಲ್ಲ. ಹಾಗಾಗಿ ಮುಂದೆ ಕೂರಿಸ್ಕೊಳ್ತಾ ಇದ್ದೆ. ಬಟ್ ನನ್ನ ಮಗಳು ಒಂದಿನ ಮುಂದೆ ಕೂತ್ಕೊಂಡಾಗ ಒಂದ್ಸರಿ ಚಿಕ್ಕ ಆಕ್ಸಿಡೆಂಟ್ ಆಯಿತು ಅಲ್ಲೇ ನಮ್ಮ ಊರ ಹತ್ರನೇ. ಅದು ನನ್ನ ಮಗಳು ಕೂತಿದ್ದ ಜಾಗ ಡೋರಿಗೇ ಬಂದು ಪಕ್ಕದ ಒಂದು ಕಾರ್ ಟಚ್ ಆಯಿತು. ಸೊ ಹಾಗಾಗಿ ಮಗಳನ್ನ ಅವತ್ತಿಂದ ನಾನು ಮುಂದೆ ಕೂರಿಸಲ್ಲ, ಹಿಂದೆ ಕೂರಿಸ್ತೀನಿ. ಆಚೆ ಡೋರ್ ಪಕ್ಕ ಈಚೆ ಡೋರ್ ಪಕ್ಕ ಒಂದು ಬ್ಯಾಗ್ ಇಟ್ಬಿಟ್ಟು ನನ್ನ ಮಗಳನ್ನ ಮಧ್ಯೆ ಕೂರಿಸ್ತೀನಿ. ಸಡನ್ನಾಗಿ ಡೋರ್ ಹತ್ರ ಟಚ್ ಆಗಿದಾಗ ಏನಾದ್ರು ಬೇಡ ಅಂತ ಹೇಳಿ ಅಂದರೆ ನೆಮ್ಮದಿಲಿ ಕೂತ್ಕೊಳ್ಳಲ್ಲ, ಏನೋ ಬರೀ ತಲೆಯಲ್ಲಿ ಅದೇ ಓಡ್ತಾ ಇರುತ್ತೆ ನನಗೆ. ಬಟ್ ಇವತ್ತು ಫ್ರೀಯಾಗಿ ಕೂತಿದ್ದೀನಿ, ಎಷ್ಟು ಖುಷಿ ಆಗ್ತಾಯಿದೆ ಗೊತ್ತಾ. ಈಗ ಮಗಳ ಬಗ್ಗೆ ಯೋಚನೆ ಮಾಡೋಂಗಿಲ್ಲ, ಮತ್ತು ಅದು ಟಚ್ ಆಗುತ್ತೆ ಇಲ್ಲಿ ಟಚ್ ಆಗುತ್ತೆ. ನಾವೇ ಕ್ಲೀನಾಗಿ ಹೋಗ್ತಾಯಿದ್ರು, ಪಕ್ಕದವ್ರು ಯಾವ ಮೂಡಲ್ಲಿ ಇರ್ತಾರೋ ಏನೋ ಗೊತ್ತಿಲ್ಲಲ್ಲ. ಸೊ ಹಾಗಾಗಿ ಭಯ ಆಯಿತಾ. ಈಗ ಬಸ್ಸಲ್ಲಿರೋದ್ರಿಂದ ಎಷ್ಟು ಖುಷಿಲಿ ನೆಮ್ಮದಿಲಿ ಹೋಗ್ತಾ ಇದ್ದೀನಿ ಅಂದರೆ. ನಾವು ಸೈಡಲ್ಲಿ ಕೂತ್ಕೊಂಡಿದ್ದು. ಸ್ವಲ್ಪ ಬಿಸಿಲು ಬಂತು ಅಂತ ಹೇಳಿ ನಾನು ಮಿಡಲಿಗೆ ಬಂದು ಕೂತ್ಕೊಂಡೆ. ಆ್ಯಕ್ಚುಲಿ ನಮ್ಮ ಪಪ್ಪ ಅವರ ಅಮ್ಮ ಎಲ್ಲ ಮುಂಚೆ ಹೇಳೋರು, ಬಸ್ಸಲ್ಲಿ ತುಂಬ ಮುಂದೆನೂ ಕೂತ್ಕೋಬಾರ್ದು, ತುಂಬ ಹಿಂದೆನೂ ಕೂತ್ಕೋಬಾರ್ದು, ಮಧ್ಯದಲ್ಲಿ ಕೂತ್ಕೋಬೇಕು ಅಂತ. ಮತ್ತು ಬಸ್ಸಲ್ಲಿ 3 ಸೀಟಲ್ಲಿ ನಾವು ಕೂತ್ಕೊಳ್ಳುವಾಗ ಒಬ್ರೊಬ್ಬರೇ ಇದ್ದಾಗ ಆದಷ್ಟು ನಾವು ತುದೀಲಿ ಕೂತ್ಕೋಬೇಕು ಅಂತ ಯಾವಾಗಲೂ ಹೇಳ್ಕೊಡ್ತಿದ್ರು ನಮ್ಮ ಪಪ್ಪ ಅಮ್ಮ. ಅಂದರೆ ವಿಂಡೋ ಸೈಡಲ್ಲ, ಕಾರ್ನರ್ ಓಡಾಡ್ತಾರಲ್ಲ ಆ ಸೈಡಲ್ಲಿ ನಾವು ಕೂತ್ಕೊಬೇಕು, ಮಧ್ಯದಲ್ಲಿ ಕೂತ್ಕೋಬಾರ್ದು ಅಂತ ಹೇಳೋರು. ಆದರೆ ನಾನು ಇವತ್ತು ಫುಲ್ ಫ್ರಂಟ್ ಹೋಗಿ ಕೂತ್ಬಿಟ್ಟಿದ್ದೀನಿ. ನಾವು ಹೊರಟಿದ್ದು ಮಧ್ಯಾಹ್ನ, ಇಲ್ಲಿ ಬರೋದ್ರೊಳಗೆ ಸಂಜೆ ಆಯಿತು. ನೋಡಿ ಮಳೆ ಬರೋ ಥರ ಆಗಿದೆ. ಆ್ಯಕ್ಚುಲಿ ನಮ್ಮ ಸೈಡು ಊರಲ್ಲಿ ತುಂಬ ಮಳೆ ಅಂತೆ. ದಿನಕ್ಕೊಂದು 2 ಇಂಚು 2.5 ಇಂಚು ಎಲ್ಲ ಮಳೆ ಬರ್ತಾಯಿದೆ ಅಂತ, ಅಷ್ಟು ಮಳೆ ಬರ್ತಾಯಿದೆ ಅಂತ ಬರ್ತಾ ಇದೆ ಆ್ಯಕ್ಚುಲಿ. ಹಾಗೆ ಕಾಫಿಗೆ ಅಂತ ನಿಲ್ಲಿಸಿದ್ರು, ಬಟ್ ಎಲ್ಲಿ ನಿಲ್ಲಿಸಿದ್ರು ಅಂತ ನಂಗೆ ಗೊತ್ತಿಲ್ಲ ಅದು. ಬಟ್ ಕಾಫಿ ಮಾತ್ರ ತುಂಬ ಚೆನ್ನಾಗಿತ್ತು. ಹಾಗೆ ಕಾಫಿ ಎಲ್ಲ ಕುಡ್ದಾದ್ಮೇಲೆ ಗ್ಲಾಸೆಲ್ಲ ಮುದ್ವಿ. ಹಾಗೆ ಇನ್ನೇನು ಬಸ್ ಕಿಟಕಿಯಲ್ಲಿ ಎಸಿಬೇಕು, ಬಟ್ ಎಸಿಲಿಲ್ಲ. ಹಾಗೆ ಬ್ಯಾಗಿಗೆ ಹಾಕ್ಕೊಂಡೆ. ನೋಡಿ ಮುಂದೆ ಹೋಗ್ತಿರೋ ವೆಹಿಕಲ್ಸ್ ಮೇಲೆ ಬರ್ದಿರೋ ಅಂಥ ಅಕ್ಷರಗಳೇ ಕಾಣಿಸ್ತಾ ಇಲ್ಲ, ಅಷ್ಟು ಮಳೆ ಬರ್ತಾಯಿತ್ತು. ಒಳ್ಳೆ ಮಳೆ ಗಾಳಿ ತುಂಬ ಚೆನ್ನಾಗಿತ್ತು, ಒಂಥರ ವೆದರ್ ಆ ಟೈಮಲ್ಲಿ ಸಕ್ಕತ್ತಾಗಿತ್ತು ಮಾತ್ರ. ಮತ್ತು ನಮ್ಮ ಡ್ರೈವರ್ ಮತ್ತು ಕಂಡಕ್ಟ್ರು ನೋಡಿ ತುಂಬ ಒಳ್ಳೆ ಜನ ಅನಿಸುತ್ತೆ. ಅವ್ರು ಸುಮ್ಮನೆ ಕೂತ್ಕೊಳ್ಳೋದು, ಪುರಾಣ ಹೊಡಿಯೋದು, ಜೋರಾಗಿ ಮಾತಾಡೋದು, ರಫಾಗಿ ಮಾತಾಡೋದು, ಆ ಥರ ಫೋನಲ್ಲಿ ಮಾತಾಡ್ತಾ ಡ್ರೈವ್ ಮಾಡೋದು ಅವೇನಿರಲಿಲ್ಲ. ತುಂಬ ಡೀಸೆಂಟಾಗಿದ್ರು, ತುಂಬ ಖುಷಿಯಾಯಿತು. ಮತ್ತು ಅವರು ಕೂಡ ಅವ್ರಿಬ್ರು ಮಧ್ಯೆ ಅಷ್ಟೇ ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ಯಾಕಂದರೆ ಡ್ರೈವರ್ ಹೇಳಲಿಲ್ಲ ಅಂದರೂ ಕೂಡ ಇವರೆಲ್ಲೋ ಹಿಂದೆ ಇದ್ದರು ಕಂಡಕ್ಟ್ರು, ಅವ್ರು ಬಂದು ಅಲ್ಲೆಲ್ಲ ಗ್ಲಾಸ್ ಎಲ್ಲ ಒರೆಸ್ಕೊಟ್ರು. ನೋಡಿ ನಮ್ಮ ಹಾಸನ ಬಂತು, ನಾವು ಇಳ್ಕೊಳ್ತಿದ್ವಿ. ಈಗ ಒಂದು 6:30-7 ಗಂಟೆ ಆಗಿದೆ. ಅಂದಾಗೆ ನಾವು ಹಾಸನಿಗೆ ಯಾಕೆ ಸಡನ್ನಾಗಿ ಹೊರಟು ಬಂದಿದ್ದು ಅಂದರೆ ನಮ್ಮ ಅಣ್ಣನ ಹೆಂಡ್ತಿಯ ತಮ್ಮಗೆ ತುಂಬ ಸೀರಿಯಸ್ ಆಗಿತ್ತು. ಹಾಗಾಗಿ ನಾನು ನನ್ನ ತಮ್ಮ ಇಬ್ಬರು ಬಂದು
ನಾವು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದರು. ನೋಡಿ ಇದೇ ಹಾಸ್ಪಿಟಲಲ್ಲಿ ನಮ್ಮ ಮನೆಯವರು ಕೊರೋನಾ ಬಂದಾಗ 22 ದಿನ ಇದ್ದರು. ನಾನು ಅವ್ರ ಕೂಡ ಜೊತೆಲಿದ್ದೆ. ಹಾಗಾಗಿ ನನಗೆ ಈ ಜಾಗ ಸ್ವಲ್ಪ ಅಷ್ಟು ಬೇಜಾರಾಗುತ್ತೆ, ನೆನೆಸ್ಕೊಂಡು ಸ್ವಲ್ಪ ಭಯ ಕೂಡ ಆಗುತ್ತೆ. ಇಲ್ಲೇ ಪಕ್ಕದಲ್ಲಿ ಆ ಟೈಮಲ್ಲಿ ನಮ್ಮ ದೊಡ್ಡಮ್ಮ ಕೂಡ ಅಡ್ಮಿಟ್ ಆಗಿದ್ದರು, ಅವರು ಕೂಡ ಎಕ್ಸ್ಪೈರ್ ಆದರು. ಇವರೇ ನೋಡಿ ನಮ್ಮ ಅತ್ತಿಗೆ ತಮ್ಮ ಶಿವು ಅಂತ. ಅವ್ರು ನೆಕ್ಸ್ಟ್ ಡೇ ಎಕ್ಸ್ಪೈರ್ ಆದರು. ಇವರು ಅಂದರೆ ಬೋನ್ ಕ್ಯಾನ್ಸರ್ ಆಗಿತ್ತು. ಹಾಗಾಗಿ ನಾವೆಲ್ಲರೂ ಕೂಡ ನಿನ್ನ ಮಿಸ್ ಮಾಡ್ಕೊತಿದ್ದೀವಿ ಶಿವು. ಹಾಗೆ ಇವತ್ತು August 4 ಅವ್ರದ್ದು ಬರ್ತ್ಡೇ ಕೂಡ ಇತ್ತು. ಹ್ಯಾಪಿ ಬರ್ತ್ಡೇ ಶಿವು, ಮಿಸ್ ಯು. ನಾವು ಹೋಗೋ ಅಷ್ಟರಲ್ಲಿ ನಮ್ಮ ಪಪ್ಪ ಅಮ್ಮನೂ ಕೂಡ ಊರಿಂದ ಹೊರಟು ಬಂದರು. ಹಾಗೆ ಬರ್ತಾ ನಮ್ಮ ಅಕ್ಕನೂ ಕೂಡ ಕರ್ಕೊಬಂದರು. ಮತ್ತು ಮುಂದೆ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಹಾಗೆ ಅಲ್ಲಿಂದ ನಾವು ಅಕ್ಕನ ಮನೆಗೆ ಹೋದೋ. ಮತ್ತು ಇದೇ ತಿಂಗಳಲ್ಲಿ ನಮ್ಮ ಮಾವನ ಮಗಳದ್ದು ಮದುವೆ ಇರೋದ್ರಿಂದ ಎಲ್ಲ ಸೀರೆ ತೆಕ್ಕೊಂಡಿದ್ರು. ಅದು ತೋರಿಸ್ತಾ ಇದ್ರು, ನೋಡಿ ಇದು ತೊಗೊಂಡಿದ್ದೀನಿ ಅಂತ. ಇದು ಬ್ಲೂ ಕಲರ್ ನಮ್ಮ ಅಮ್ಮಂಗೆ, ಇನ್ನೊಂದು ಇದು ನಮ್ಮ ಅಕ್ಕಂಗೆ ತಕ್ಕೊಟ್ಟಿರೋದು ನಮ್ಮ ಮಾವ. ಚಿಕ್ಕವ ಏನು ಮಾತಿದೆ? ಚಿಕ್ಕವ ABCD ತೋರಿಸು. ಮನೆ ನೀನು ಸ್ಕೂಲಲ್ಲಿ ಏನು ಕಲ್ತಿದ್ದೀಯ ತೋರಿಸು. ನೋಡಿ ನಮ್ಮ ಚಿಕ್ಕ ಒಂದು ಹಾಡಿಗೆ ಡ್ಯಾನ್ಸ್ ಮಾಡ್ತಾಯಿದೆ. ಅದು ಯಾವ ಹಾಡು ಅಂತ ನೀವೇ ಗೆಸ್ ಮಾಡಿ ನೋಡೋಣ, ಗೊತ್ತಾಗುತ್ತೆ. ಅವಳು ಮಾಡ್ತಿರೋ ಸ್ಟೈಲ್ ನೋಡಿದರೆ ಗೊತ್ತಾಗುತ್ತೆ ಇದೇ ಸಾಂಗ್ ಅಂತ. ಯಾವ ಸಾಂಗ್ ಇರ್ಬೋದು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡೋಣ. ನಿಧಾನ ಜೋರಾಗಿ ಹೇಳು. ಅದು ಅದಕ್ಕೆ ನಮ್ಮ ಮಕ್ಕಳು ಆಟ ನೋಡಿ ಸೀರೆ ಅಮ್ಮ ಅವರು ತೋರಿಸ್ತಾ ಇದ್ರಲ್ಲ, ಆ ಬಾಕ್ಸ್ ತಗೊಂಡು ಒಡೆಯೋದೇ ಒಂದು ಆಟ ಅಂತೆ. ನಮ್ಮ ಚೋಟು ಏನಿಲ್ಲ ಬಿಟ್ಟರೆ ಬಾರಿಸಿಟ್ಬಿಡ್ತಾನೆ. ಅವಳು ಹೊಡಿವಾಗ ಸಾಕು ಚಿಕ್ಕವ, ಸಾಕು ಪಾಪ ಅಣ್ಣ. ಏನಪ್ಪ? ನನ್ನ ಪಕ್ಕ ನನ್ನ ಮಗ ಬೇಕು, ನಂಗೆ ಮಗ ಬೇಕು. ಬೇಡ, ನನ್ನ ಮಗ ಬೇಕು. ನೀನು ಹೋಗು, ಬೇಡ ಬಾ ಮಗನೇ. ನೋಡಿ ಅಂತೂ ನಮ್ಮ ಮಗನೇ ನನ್ನ ಪಕ್ಕ ನನ್ನ ಮಲ್ಕೊಳ್ತು. ನಾನು ಎದ್ದೇಳೋಕ್ಕೆ ಮುಂಚೆನೇ ಅವನು ಎದ್ದಿದ ತಕ್ಷಣ ಓದ್ಕೊಂಡು ಆಮೇಲೆ ಬಂದು ನನ್ನ ಜೊತೆ ಮಾತಾಡ್ತಾ ಕೂತಿದ್ದೆ. ಅವ್ರ ಮನೇಲಿ 2 ನಾಯಿ ಇತ್ತಲ್ವ, ಸೊ 2 ನಾಯಿ ಇತ್ತಲ್ಲ, ಅದರಲ್ಲಿ ಒಂದು ನಾಯಿ ಸತ್ತೋಯ್ತು, ಸ್ಮೈಲಿ ಅಂತ. ದೊಡ್ಡ ನಾಯಿ ಫಸ್ಟ್, ಅದಕ್ಕೆ 10 ವರ್ಷ ಆಗಿತ್ತು. ಹಾಗಾಗಿ ಅಷ್ಟರಲ್ಲಿ ನಮ್ಮ ಚಿಕ್ಕವ ಅಲ್ಲಿಗೆ ಬಂತು. ಮತ್ತೆ ಅದರ ರೈಮ್ಸ್ ಸ್ಟಾರ್ಟ್. ಚಿಪ್ಪಿದ್ದಿನಕ್ಕೆ ಎಷ್ಟು ಸರಿ ಹೇಳ್ತಾಳೆ. ದಿಗ್ಮುಖ ರಾತ್ರಿ ಎಲ್ಲ ಅದೇ ಸ್ಕೂಲಿಂದ ಬಂದ ತಕ್ಷಣ ಅದೇ. ಚಿಕ್ಕ ಕಣ್ಣೆಲ್ಲಿದೆ ನಿಂದು? ಇಲ್ಲಿದೆ ನೋಡು. ಚುಪ್ಪಿ ಹಣ್ಣಂಗೆ ಇಷ್ಟ ಅಂತ ದಿನ ಹೇಳ್ತೀಯಾ? ನಮ್ಮ ಮನೆಯವರಿಗೆ ಅವಾಗವಾಗ ಇಷ್ಟೊತ್ತಿಗೆ ಎದ್ದೇಳಬೇಕು, ಈಗ ಸ್ನಾನ ಮಾಡಿಸ್ಬೇಕು, ಈಗ ಟಿಫಿನ್ ಬಾಕ್ಸಿಗೆ ಇದು ತುಂಬಬೇಕು, ಆ ಬಾಕ್ಸಿಗೆ ಇದು ತುಂಬಬೇಕು, ಎಲ್ಲ ಫೋನಲ್ಲಿ ಇಷ್ಟ ತನಕ ಹೇಳಿದಾಯ್ತು. ನೋಡಿ ಊರಿಂದ ಅಜ್ಜಿ ಬಂದರೆ ಮಕ್ಕಳಿಗೆ ಎಷ್ಟು ಖುಷಿ ಅಂದರೆ, ಮಲ್ಲಿಗೆ ಎದ್ದಿದ್ದ ತಕ್ಷಣ ಅಜ್ಜಿ ಹತ್ರ ಓಡಿ ಬಂದು ನಮ್ಮ ಪಪ್ಪನ ಹೊಟ್ಟೆ ಮೇಲೆ ಕೂತ್ಕೊಂಡು ನಮ್ಮ ಚಿಕ್ಕವ ಏನೇನೋ ಸ್ಟೋರಿ ಕೇಳ್ಕೊಂಡು ಮಾತಾಡ್ತಾ ಕೂತ್ಕೊಂಡಿರೋದು. ಏನು ಮಗನೇ? 1 ಗಂಟೆಗೆ ಮಲ್ಕೊಂಡಿದ್ದು 6 ಹೇಳ್ತಿದ್ದೆ. ವೆರಿ ಗುಡ್. ಎದ್ದೇನು ಮಾಡಿದೆ? ನನ್ನ ಮಗನೇ ಎದ್ದು ಅದಾಗಿ ಹೋಗಿ ಓದುತ್ತೆ, ಅದೇನು ಎದ್ದೇಳಿಸ್ಬೇಕಾಗಿಲ್ಲ ಅಲ್ವ ಮಗನೇ? ಏನು ಮಾಡೋಕ್ಕೆ? ಏನು ತೋಟಕ್ಕೆ ಜನ ಕರ್ಕೋಗ್ಬೇಕಾ? ಪಲ್ಪರ್ ಮಾಡಿಸ್ಬೇಕಾ? ಅನ್ಕೂಯಿಸ್ಬೇಕಾ ನೀನು? ನೋಡಲ್ಲ ಅವಳು ಯಾರು ಮಲಗಿದ್ದಾರೆ ಎದ್ದಿದ್ದಾರೆ ಏನಿಲ್ಲ, ಹೋಗಿ ಬೀಳ್ತಿರೋದು. ನಮ್ಮ ಪಪ್ಪ ಮಾತ್ರ ಮಕ್ಕಳ ಜೊತೆ ನಮ್ಮ ಜೊತೆನೂ ಅಷ್ಟೇ, ಮುಂಚೆ ಈಗಲೂ ಅಷ್ಟೇ ನಮ್ಮ ಮಕ್ಕಳ ಜೊತೆ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತಾರೆ. ಮಾತ್ರ ಖುಷಿಯಾಗಿ ಟೈಮ್ ನಮಗಾಗಲಿ ಮಕ್ಕಳಿಗಾಗಲಿ ಕೊಡ್ತಾರೆ, ಅದೇ ಖುಷಿ. ಕಾಫಿ ಟೈಮ್ ಆಯಿತು. ಹಾಗೆ ಬೆಳಗ್ಗೆ ಹಾಗೆ ಕಾಫಿ ಕುಟ್ಕೊಂಡು ನಾವೆಲ್ಲ ಹಾಗೆ ಮಾತಾಡಿಕೊಂಡು
ಇನ್ನು ಮಕ್ಕಳಿಗೆ ಸ್ಕೂಲಿಗೆ ಟೈಮ್ ಆಯಿತು. ಬೆಳಗ್ಗೆ ಒಂದು 8:15 ಹಾಗಾಗಿ ಮಕ್ಕಳಿಗೆ ಸ್ಕೂಲಿಗೆಲ್ಲ ಹೊಡಿಸಿ ರೆಡಿ ಆಯಿತು. ಅಷ್ಟರಲ್ಲಿ ಮತ್ತೆ ನಮ್ಮ ಚಿಕ್ಕವ್ವನ ರೈಮ್ಸ್ ಸ್ಟಾರ್ಟ್. ನಮ್ಮ ಚೋಟುದ ಎಕ್ಸ್ಪ್ರೆಷನ್ ನೋಡಿ ಹೇಗಿದೆ ಅಂತ. ಚಿಕ್ಕವ ರವೆ ಉಂಡೆ ಮಾಡು. ಫಸ್ಟ್ ಬೆಂಚ್ ಅಲ್ಲ, ಯಾಕೆ ಹಿಂದೆ ಕೂತ್ಕೊಳ್ಳೋದ ಮುಂದೆ ಕೂತ್ಕೊಳ್ಳೋದ ಸ್ಕೂಲಲ್ಲಿ? ಹಿಂದೆ ಯಾಕೆ? ಚೆನ್ನಾಗಿರುತ್ತೆ, ಬೋರ್ಡ್ ಚೆನ್ನಾಗಿ ಕಾಣಿಸುತ್ತೆ ಅಂತನಾ? ನೋಡಿ ನಮ್ಮ ಚಿಕ್ಕವ ಸ್ಕೂಲ್ ಟೈಮ್ ಆಯಿತು. ಆಟೋ ಮಾಡಿದ್ದಾರೆ ಇವಾಗ. ಮಳೆಗಾಲ ಅಲ್ವಾ, ಹಾಗಾಗಿ ಎಲ್ಲ ಬ್ಯುಸಿ ಇರ್ತಾರೆ. ಅದರಲ್ಲೂ ಮಳೆ ಟೈಮ್ ಅಲ್ವಾ, ಹಾಗಾಗಿ ಆಟೋ ಮಾಡಿದ್ದಾರೆ. ಆಟೋ ಬಂದಿದ ತಕ್ಷಣ ಎಷ್ಟು ಖುಷಿಯಾಗಿ ಮಕ್ಕಳು ಹೊರಟಿ ಹೋಗ್ತಾ ಇದ್ದಾವೆ ನೋಡಿ. ಏನು ಕಟಿಂಗು ಮಾಡ್ಸಂಗಿಲ್ಲ, ಕಟಿಂಗ್ ಮಾಡ್ಸಿದ್ದೀರಾ ಅಂತ ನೋಡಿ ಅಂತ ಮಕ್ಕಳು ಹೆಂಗೆ ಅಬ್ಸರ್ವ್ ಮಾಡ್ತಾರೆ. ನಮ್ಮ ಆಟೋ ಅಂಕಲ್ಗೂ ಅಷ್ಟೇ ನಮ್ಮ ಚಿಕ್ಕ ಒಂದು ಕಾಟ ತಡೆಯೋಕ್ಕಾಗಲ್ವಂತೆ, ಮಾಡುತ್ತಂತೆ. ಓಕೆ, ಇವಾಗ ಮಕ್ಕಳು ಸ್ಕೂಲಿಗೆಲ್ಲ ಹೊರಟರು. ನಾನು ಇವಾಗ ಬೆಂಗಳೂರು ಹೊರಡಬೇಕು. ಮತ್ತೆ ಇಲ್ಲಿಗೆ ಇವತ್ತಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.